ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪರಸ್ಪರ ಪ್ರೀತಿಯೂ ಕರುಣೆಯೂ ಈ ಜಗತ್ತಿನ ನಿಲುವಿಗೆ ಅತ್ಯಗತ್ಯವಾಗಿವೆ. ಇಂತಹ ಗುಣಗಳು ಮನುಷ್ಯರಿಂದ ಕಾಣೆಯಾದಾಗ ಭೂಮಿಯಲ್ಲಿ ಹಿಂಸೆಗಳು, ದ್ವೇಷಗಳು ಹೆಚ್ಚಾಗುತ್ತವೆ. ಇಂತಹ ಕೃತ್ಯಗಳನ್ನು ಪವಿತ್ರ ಇಸ್ಲಾಂ ತೀವ್ರವಾಗಿ ದ್ವೇಷಿಸುತ್ತದೆ. ಜಗತ್ತಿನಲ್ಲಿ ಶಾಂತಿಯ ಸಂದೇಶವನ್ನು ಇಸ್ಲಾಂ ಪ್ರಚಾರ ಮಾಡುತ್ತದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಪವಿತ್ರ ಇಸ್ಲಾಂನ ಬೋಧನೆಗಳನ್ನು ಒಳಗೊಂಡ ಮುಸ್ಲಿಮರಲ್ಲಿ ಇಂತಹ ಕರುಣೆಯೂ ಪ್ರೀತಿಯೂ ಮಾತ್ರ ಕಂಡುಬರುತ್ತದೆ. ನಿಜವಾದ ವಿಶ್ವಾಸಿಗಳ ಸದ್ಗುಣವಾಗಿ ಪವಿತ್ರ ಕುರಾನ್ ಹೇಳುವುದು, ಒಳ್ಳೆಯದನ್ನು ಉಪದೇಶಿಸುವವರು, ಕೆಡುಕನ್ನು ವಿರೋಧಿಸುವವರು ಮಾತ್ರ ನಿಜವಾದ ಮುಸ್ಲಿಮರು ಎಂದು. ಅವರೆಲ್ಲರೂ ಅದನ್ನು ಇಷ್ಟಪಡುತ್ತಾರೆ, ಅವರ ಉಪದೇಶಗಳನ್ನು ಕೇಳುತ್ತಾರೆ ಮತ್ತು ಸತ್ಯವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ನಿಜವಾದ ಮುಸ್ಲಿಮರು ಸದ್ಗುಣವಂತರಾಗಿರುತ್ತಾರೆ ಎಂಬುದು ನಬಿ ಸಾಯವರ ಬೋಧನೆಯಾಗಿದೆ. ಸೌದಿ ಅರೇಬಿಯಾಕ್ಕೆ ಬಂದ ಒಬ್ಬ ಪ್ರವಾಸಿ ಮಹಿಳೆ ಒಬ್ಬ ಮುಸ್ಲಿಂ ಮಹಿಳೆಯ ಸದ್ಗುಣದಿಂದಲೂ ಅವರ ಉಡುಗೆ ಧರಿಸುವ ವಿಧಾನದಿಂದಲೂ ಆಕರ್ಷಿತಳಾಗಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದು ವೈರಲ್ ಆಗಿದೆ. ಆ ವಿಡಿಯೋವನ್ನು ನಾವು ನೋಡಬಹುದು. ಬಹಳ ಸುಂದರವಾದ ದೃಶ್ಯ. ಮುಸ್ಲಿಮರ ಉಡುಗೆ ಧರಿಸುವ ವಿಧಾನವು ಇಷ್ಟವಾದ ಆ ಮಹಿಳೆಗೆ ಅದನ್ನು ಧರಿಸುವ ಮುಸ್ಲಿಂ ಮಹಿಳೆ ನಮಗೆ ದೊಡ್ಡ ಪಾಠಗಳನ್ನು ನೀಡುತ್ತಾಳೆ. ನಾವು ನಿಜವಾದ ವಿಶ್ವಾಸಿಯಾಗಿ ಬದುಕಿದರೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗುತ್ತಾರೆ, ನಮ್ಮನ್ನು ಗೌರವಿಸುತ್ತಾರೆ. ಇದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ನಮ್ಮ ಕಾರಣದಿಂದ ಒಬ್ಬರು ಇಸ್ಲಾಂ ಅಂಗೀಕರಿಸಿದರೆ ಈ ಜಗತ್ತಿನ ಎಲ್ಲವನ್ನೂ ಮೀರಿದ ಅತ್ಯುನ್ನತವಾದದ್ದು ಎಂದು ನಬಿ ನಮಗೆ ಕಲಿಸುತ್ತಾರೆ. ನಿಜವಾದ ಮುಸ್ಲಿಂ ಯಾರು ಎಂದು ಕೇಳಿದರೆ ನಮ್ಮನ್ನೇ ತೋರಿಸಿಕೊಡಬೇಕು. ಅಲ್ಲಾಹು ಯಶಸ್ಸನ್ನು ನೀಡಲಿ. ಇಸ್ಲಾಂನ ಸುಂದರ ಸಂದೇಶಗಳನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡಲು ಅಲ್ಲಾಹು ಯಶಸ್ಸನ್ನು ನೀಡಲಿ. ಆಮೀನ್. ಈ ವಿಡಿಯೋ ನಿನಗೆ ತಲುಪಲು ಕಾರಣವಾದವರಿಗೆ ಪ್ರಾರ್ಥನೆ ಮಾಡಬೇಕೆಂದು ನಾನು ಜ್ಞಾಪಿಸುತ್ತೇನೆ. ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ.